ಸಂಧ್ಯಾ, ಆರೋಗ್ಯದ ಕಡೆ ಗಮನ ಕೊಡು. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡು. ಗೊತ್ತಾಯ್ತಾ ನಾನು ಹೇಳ್ತಿರೋದು? ಹಲೋ, ಕೇಳಿಸ್ತಾ ಇದೆಯಾ? ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ಮು, ನನಗೆ ಆಮೇಲೆ ಫೋನ್ ಮಾಡ್ತೀನಿ ಬಿಡು. ಈ ಊರಲ್ಲಿ ಫೋನಲ್ಲಿ ಆರಾಮಾಗಿ ಮಾತಾಡೋದಕ್ಕೂ ಆಗಲ್ಲ, ನೆಟ್ವರ್ಕೇ ಇರೋದಿಲ್ಲ. ಪಾಸ್ ಕೊಡ್ತೀನಿ ಅಂದ್ರಲ್ಲ, ಎಲ್ಲೇ ನಿಮಗೆ ಪದೇ ಪದೇ ಬಂದು ಕೇಳ್ತಾ ಇರ್ಬೇಕಾ? ದುಡ್ಡು? ಯಾವ ದುಡ್ಡು? ದುಡ್ಡು ಕೊಟ್ಟಿದ್ದಾಯ್ತಲ್ಲ, ಇನ್ನೂ ಯಾವ ದುಡ್ಡು ಕೊಡ್ಬೇಕು? ಯಾವಾಗ? ಅಯ್ಯೋ, ನನ್ನ ಮಗಳು ತಂದು ಕೊಡ್ಲಿಲ್ಲಪ್ಪ. ಇರುವ ನಿಮಿಷ, ಜಾನಕಿ ಫೋನ್ ತಗೊಳ್ಳೆ. ಫೋನ್ ತಗೋತಿಲ್ಲ. ರಘುಪತಿ ಮೇಸ್ಟ್ರಿಗೆ, ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ, ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ, ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ, 5 ಜನ ಮೊದಲನೇ ಸತಿ ಕಂಪ್ಯೂಟರ್ ತಂದ ನಮ್ಮ ರಘುಪತಿ ಮೇಸ್ಟ್ರಿಗೆ, ರಘುಪತಿ ಮೇಸ್ಟ್ರಿಗೆ, ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ, ರಘುಪತಿ ಮೇಸ್ಟ್ರಿಗೆ, ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ಗೆ, ರಘುಪತಿ ಸರ್ಗೆ, ನಮ್ಮ ಶಾಲೆ ಹೆಡ್ ಮಾಸ್ಟರ್ಗೆ, ರಘುಪತಿ ಸರ್ಗೆ, ರಘುಪತಿ ಸರ್ಗೆ, ರಘುಪತಿ ಸರ್ಗೆ. ಸಾಕು, ನಿಲ್ಸ್ರಲ್ಲ, ಕಿರ್ಚ್ಬೇಡಿ. ನಾ ಹೋಗಿ ಅಕ್ಕನ ಕರ್ಕ ಬರ್ತೀನಿ. ಇಲ್ಲೇ ಇರಿ ಎಲ್ರು, ಆಯ್ತಾ? ಲೇ, ಕಂಪ್ಯೂಟರ್ ಮಾಡಲ್ಲ ವಸ್ತು ಕಂಡ್ಲಾ ಉಸಾರೋ ನೀನ ಫೋಟೋಗ್ರಾಫರ್ ಹುಡುಗ. ಒಮ್ಮವ್ರು ನನಗೆ ಸನ್ಮಾನ ಮಾಡುವಾಗ ಪರ್ಫೆಕ್ಟಾಗಿ ಹಿಡಿಬೇಕು, ಗೊತ್ತಾಯ್ತಾ? ಹಿಂಗೆ 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 ಆಮೇಲೆ ಹಿಂಗೆ ಮ್ಯಾಗಿಂದ ಹಿಡಿಬೇಕು. ಯಾವ ಕಡೆಯಿಂದ ನೋಡ್ರೆ ಸಂದ ಕಾಣ್ಬೇಕು, ನಾನು ಹಂಗೆ ಹಿಡಿಬೇಕು, ಗೊತ್ತಾಯ್ತಾ? ಹಾ, ನಾ ಹೇಳಿದ ಅರ್ಥ ಇತ್ತು ತಾನೆ ನಿಂಗೆ? ಹಾ ಮೇಸ್ಟ್ರೆ, ನಮಸ್ಕಾರ ಮರೆ. ಏನ್ ಮೇಸ್ಟ್ರೆ ನೀವು ಸ್ಕೂಲಲ್ಲಿ ಅರ್ಧಕ್ಕೆ ನಿಲ್ಸಿದ ನಿದ್ದೆನ ಇಲ್ಲಿಗೆ ಬಂದು ಪೂರ್ತಿ ಮಾಡ್ತಿದ್ದೀರಾ? ಇಲ್ಲ ಮರೆ, ಫೋಟೋಗ್ರಾಫರ್ಗೆ ಫೋಟೋ ಹೆಂಗೆ ತೆಗಿಬೇಕಂತ ಹೇಳ್ಕೊಡ್ತಾ ಇದ್ದ ಮರೆ. ಓಹ್ ಅಮರೆ, ಕಂಪ್ಯೂಟರ್ ತಂದಿವ್ನಿ ಅಮರೆ. ಆರನ್ನು ನಾನು ತಂದ್ಬಿಟ್ಟಿನಿ ಹಳೆ ಮರೆ. ಮೇಸ್ಟ್ರೆ, ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಲ್ಲ? ಕೇಳಿ ಮರೆ. ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಲದ್ದಿ ಇದೆಯಾ? ಅಮರೆ ಸುಮ್ಕಿರಲ್ಲ. ಅಲ್ಲ, ಈ ಕಂಪ್ಯೂಟರ್ನ ಯಾರು ತಂದಿದ್ದು? ಅದು ನಾನು ಅಲ್ಲಲ್ಲ, ಜಾನಕಿ ಮೇಡಮ್. ನೋಡಿ, ನಿಮ್ಮ ತಲೆಯಲ್ಲಿ ಲದ್ದಿ ಇರೋದು ಅಂತಾನೆ ಪ್ರೂವ್ ಆಯ್ತು. ಅಲ್ಲ ಮೇಸ್ಟ್ರೆ, ಈ ಕಂಪ್ಯೂಟರ್ನ ತಂದಿರೋದು ನಾವು, ದೊಡ್ಡ ಮನೆಯವರು. ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ದುಡ್ಡು ಕೊಟ್ಟಿರೋದೇ ಯಾರು, ಸನ್ಮಾನ ಅಂತ ಬಂದಿರೋದೇ ಯಾರು? ಯಾರ್ದು ದುಡ್ಡು? ಹೆಡ್ ಮೇಸ್ಟ್ರು ಸನ್ಮಾನನ? ಅಮರೆ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಆ ಪಟ್ಟಣದ ಹುಡುಗಿ. ಹಾಗಿದ್ರೆ ನೀವು ಅವಳಿಗೆ ಶಿಕ್ಷೆ ಕೊಡಿ. ಯಾಕೆ? ನಿಮಗೆ ಆ ಹಕ್ಕಿಲ್ವಾ ಮೇಸ್ಟ್ರೆ? ಎಲ್ಲ ವಿಷಯದಲ್ಲೂ ತಲೆ ಹಾಕ್ತಿದ್ದಾಳೆ. ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ನಿಮ್ಮನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹಂಗೆ ಮಾತ್ರ ಮಾಡಬೇಡಿ, ನಾನು ನೋಡ್ಕೊತೀನಿ. ಮಾತ್ರ ಮಾಡಬೇಡಿ ಅಮ್ಮವ್ರೆ. ಸರಿ, ನೀವೆಲ್ಲ ಹೊರಡಿ. ಸರಿ ಮಾಡಿ. ಕಂಪ್ಯೂಟರ್ ಎತ್ಕೊಂಡ್ರಲ್ಲ?
ಮೇಸ್ಟ್ರೆ, ಕಂಪ್ಯೂಟರ್ ಇಲ್ಲೇ ಇರಲಿ ಬಿಡಿ. ಸರಿ ಸರಿ ಅಮ್ಮ, ನೀವು ಹೇಳ್ದಂಗೆ ಆಗ್ಲಿ. ಅಕ್ಕವ್ರೆ, ಇನ್ಮ್ಯಾಕೆ ಇದ್ರಲ್ಲೇ ಆಟ ಆಡ್ಕೊಂಡಿರ್ಬೋದು. ನಾನಲ್ಲ ಅಕ್ಕವ್ರೆ, ನೀವು ಆಡ್ಬೇಕಾರೆ ನಾನು ಪಟ ತೆಗಿತೀನಿ. ಜಾನಕಿ, 5 ಗಂಟೆ ಆಯ್ತೆ, ಇನ್ನು ಎಷ್ಟು ಅಂತ ಮಾಡ್ತೀಯಾ? ಎಲ್ಲರೂ ಆಗಲೇ ಹೊಂಟೋದ್ರು. ಕಂಪ್ಯೂಟರ್ ತಗೊಂಡೋಗಿದ್ನ ಮನ್ಸಿಗೆ ಹಚ್ಕೊಂಬೇಡ. ಮಕ್ಕಳೆಲ್ಲ ಹೇಳ್ದಂಗೆ ಈ ರಘುಪತಿ ಸರ್ ಮಾಡೋದೆಲ್ಲ ಇಂಥ ಕಿತಾಪತಿನೇ. ಅನು, ಯಾಕೆ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನು ಜಾನಕಿ, 3 ದಿವಸ ಕೆಲಸ ಒಂದೇ ದಿವಸದಲ್ಲಿ ಮಾಡಬೇಕು ಅಂತಾರೆ. ಆದರೆ ನಮ್ಮ ಕೈನಾಗ ಎಷ್ಟಾಗ್ತಾಯಿತ್ತೋ ಅಷ್ಟೇ ತಾನೇ ಮಾಡೋಕ್ಕಾಗೋದು. ನಾವು ಕಷ್ಟಪಟ್ಟು ಮಾಡೋ ಕೆಲಸಕ್ಕೆಲ್ಲ ಅವ್ರ ಹೆಸರು ತಗೊತಾರೆ. ಕೊನೆಗೆ ನಮಗೆ ಉಳಿಯೋದೇನೋ? ಹೆಡ್ ಮಾಸ್ಟ್ರು ಅನ್ನೋ ಅಧಿಕಾರದಲ್ಲಿ ಅವರಿಂದ ಬರೋ ಬೈಗಳು ಅಷ್ಟೇ. ನಾವು ಕೆಲಸ ಮಾಡ್ತಿರೋದು ಹೆಸರಿಗೋಸ್ಕರ ಅಲ್ಲ ಅನು, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ವಾರೇ ವಾ, ಹೌದಪ್ಪ, ನೀನು ಹೆಸರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ. ನಿಂತವ ನಾನು ಶಾನೆ ಇಸೆ ಕಲ್ತ್ಕೋಬೇಕಾಗೈತೆ. ಹೇಳ್ಕೊಳಕ್ ಮಾತ್ರ ಡಿಗ್ರಿ ಮೇಡಮ್, ಆದರೆ ತಲೆ ಒಳಗೆ ಬುದ್ಧಿ 1 ಡಿಗ್ರಿನೂ ಇಲ್ಲ. ಸರ್, ನೀವು ಹೇಳ್ದಂಗೆ ಪೇಪರ್ಸ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಮುಗಿಸ್ಬಿಡ್ತೀನಿ ಸರ್. ಇನ್ನು ಮುಗ್ಸಕ್ಕೆ ಇನ್ನೇನು ಉಳಿದೈತೆ ಮೇಡಮ್ಮು? ಎಲ್ಲ ಮುಗಿದೋಯ್ತು. ನನ್ನ ಮಾನ ಮರ್ವಾದಿ, ನಿನ್ನ ಪಟ್ಟದ ಬುದ್ಧಿವಂತಿಕೆಯಿಂದ ಎಲ್ಲ ಮಣ್ಣಪಾಲಾಗೋಯ್ತು. ಸರ್, ನಾನು ಏನು ಮಾಡಿದೆ? ಮಾತಾಡ್ಬೇಡ ನೀನು. ಅಮ್ಮರು ಎಲ್ಲರಿಗೂ ನನಗೆ ಎಂತ ಅವಮಾನ ಮಾಡ್ತಾರಂತ ಗೊತ್ತೇ? ಆ P1 ಮಕ್ಕಳು, ಆ ಫೋಟೋಗ್ರಾಫರು, ಅವ್ರ ಎದುರಿಗೆಲ್ಲ ನಾನು ಅವಮಾನ ತಲೆ ತೆಗೆಸ್ಕೊಳ್ಳಾಗಾಯ್ತು. ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನು ಆ ಕಂಪ್ಯೂಟರ್ನ ಯಾವ ದುಡ್ಡಿಂದ ತಂದಿದ್ದು ಅಂತ ನನಗೆ ಕೇಳಲಿಲ್ಲ. ನೀನು ಅದನ್ನ ಮುಚ್ಚಿಟ್ಟಿದ್ದಕ್ಕೆ ದೊಡ್ಡ ಮನೆಯಲ್ಲಿ ನನ್ನ ಮಾನ ಹೋಗಿದ್ದು. ಅವ್ರ ದುಡ್ಡೆಲ್ಲ ಕಂಪ್ಯೂಟರ್ನ ತಗೊಂಡು ಸನ್ಮಾನ ಮಾಡಿ ಅಂತ ಅಲ್ಲಿಗೆ ಹೋಗಿ ಜೋಕರಾಗಿ ಬಂದು ಕುಂತೀವಿ. ಈಗ ಕಂಪ್ಯೂಟರ್ನ ಅಮರ ಇಟ್ಕೊಂಡಾರೆ. ನನ್ನ ಜೀವನದಲ್ಲಿ ಇಂಥ ಅವಮಾನ ಯಾವತ್ತೂ ಆಗಿರಲಿಲ್ಲ. ಇನ್ನು ಏನ್ ನಿಂತ್ಕೊಂಡಿದ್ದೀರಾ? ತೊಲಗೆ. ರಾಮಣ್ಣ, ಸಂಜೆ ಆಯಿತು, ನೀವು ಎಷ್ಟೊತ್ತು ಅಂತ ಹೊಲದಲ್ಲೇ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ಯಾ? ಓ, ನೀನು ಇಲ್ಲೇ ಊಟ ಹಾಕಿ ಸಮಾಧಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ಯಾ ಹೆಂಗೆ? ಆ ಮೇಡಮು ಮತ್ತು ನಿನ್ನ ಮಧ್ಯೆ ಸಿಗಕ್ಕೆ ನಾ ಬಲಿ ಆಗ್ತೀವಿ. ಬಾಸು, ನೀವಾನ ಹೊತ್ತು ಹೇಳಿ. ಆ ಕಾಸು ಕೊಡ್ಲಾ ಇಲ್ಲಿ? ಇವತ್ತೆರಡರಲ್ಲೊಂದು ಕೇಳ್ಕೊಬತ್ತೀನಿ. ಕಾಸು ಕೊಟ್ಟು ಅವಮಾನ ಮಾಡೋದ್ರಲ್ಲ, ಯಾಕೆ ಅಂತ ಕೇಳ್ಕೊಬತ್ತೀನಿ. ಏನು ತಪ್ಪು ಮಾಡಿದ್ರೆ ನಮ್ಮೇಲೆ ಯಾಕೆ ಕೂಗಾಡ್ಬೇಕಾಗಿತ್ತು? ಅಂತ ತಪ್ಪು ನಾವೆಲ್ಲ ಮಾಡಿದೀವಿ. ಮಾತಾಡೋ ರೀತಿ ಏನಿಲ್ಲ ಅದು. ಮಕ್ಕಳು ತೆಪ್ಪು ಮಾಡಿದ್ರೆ ಅವ್ರು ತಿದ್ದಕ್ಕಿಲ್ವಾ? ಈಗ ಅವ್ರು ತೆಪ್ಪು ಮಾಡೋರೆ, ನಾನು ಯಾಕೆ ಅಂತ ಕೇಳ್ಕೊಬತ್ತೀನಿ. ರಮಣ, ರಮಣ ನಿಂತ್ಕ. ರಮಣ, ತಪ್ಪಾಡ್ಬಿಟ್ಟೆ ಅನ್ಸುತ್ತೆ.
ದುಡ್ಡು ಕೊಡಕ್ಕೆ ನಾನೇ ಹೋಗ್ಬೇಕಾಗಿತ್ತು. ಸಮಸ್ಯೆ ಮುಗೀತು ಅಂದ್ಕೊಂಡ್ರೆ ಮತ್ತೆ ಬೆನ್ನು ಹತ್ತಿದೆ ಅಲ್ಲ. ಇಲ್ಲಿ ಕೊಡಿ, ನಾನೇ ಕ್ಲೀನ್ ಮಾಡ್ತೀನಿ. ರೀ, ನಿಮ್ಮ ಮಗಳು ಅವರಿಗೆ ದುಡ್ಡು ಕೊಟ್ಲೋ ಇಲ್ವೋ, ಅಥವಾ ಆ ದುಡ್ಡನ್ನ ಎಲ್ಲಾದ್ರೂ ಕಳೆದ್ಬಿಟ್ಲೋ ಏನೋ? ಎಷ್ಟು ಸಲ ಫೋನ್ ಮಾಡಿದ್ರು ಫೋನೇ ತಗೋತಿಲ್ಲ ರೀ. ಅವ್ನು ಮತ್ತೆ ಬರ್ತೀನಿ ಅಂತ ಗದ್ರಬಿಟ್ಟು ಹೋಗಿದ್ದಾನೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅವನೇ ಬಂದಿದ್ದಾನೆ ಅನ್ಸುತ್ತೆ. ಹಾಯ್ ಅಪ್ಪ. ಹಾಯ್, ಬಾ ಒಳಗೆ ಬಾ. ಏನಾಯ್ತಪ್ಪ? ಅಮ್ಮ, ಏನಿದೆಲ್ಲ? ಯಾಕೆ ಹೀಗೆ ಹೊಡೆದೋಗಿದೆ? ಯಾರು ಮಾಡಿದ್ದು? ಎಷ್ಟು ಸಲ ಫೋನ್ ಮಾಡೋದು ನಿನಗೆ? ಯಾಕೆ ಫೋನ್ ತಗೊಳ್ಳಿಲ್ಲ? ಅಮ್ಮ, ಕೆಲ್ಸದಲ್ಲಿದ್ದೆ. ಏನಾಯ್ತಮ್ಮ? ಜಾನಕಿ, ನೀನು ಯಾಕಮ್ಮ ಇನ್ನೂ ಅವನಿಗೆ ದುಡ್ಡು ಕೊಟ್ಟಿಲ್ಲ? ಅವನ ಮನೆಗೆ ಬಂದು ನಿಮ್ಮ ಅಮ್ಮನ್ನ ಗದರಿಸಿ ಬೆದರಿಸಿ ಹೀಗೆಲ್ಲ ಮಾಡಿಟ್ಟು ಹೋಗಿದ್ದಾನೆ. ಅಪ್ಪ, ಏನು ಹೇಳ್ತಿದ್ದೀರಾ? ನಾನು ಆಗ್ಲೇ ದುಡ್ಡು ಕೊಟ್ಟಾಯ್ತು. ಕೊಟ್ಯಾ? ಯಾರಿಗೆ? ರಾಮು ಅವ್ರಿಗೆ. ಮತ್ಯಾಕೆ ಆ ವಸೂಲಿ ಮಾಡೋನು ಇವತ್ತು ಏನೇ ಆಗ್ಲಿ ದುಡ್ಡು ಬೇಕೇ ಬೇಕು ಅಂತ ಧಮ್ಕಿ ಹಾಕಿ ಹೋಗಿದ್ದಾನೆ? ಹೇಳೋರು ಕೇಳೋರು ಯಾರೂ ಇಲ್ಲದೆ ಅಧಿಕಾರ ಜಾಸ್ತಿ ಆಗೋಗಿದೆ ಅವ್ರಿಗೆ. ಸ್ಕೂಲಿಗೆ ಬಂದು ಕಂಪ್ಯೂಟರ್ ತಗೊಂಡು ಹೋಗಿದ್ದಾರೆ, ಇಲ್ಲಿ ಬಂದು ಧಮ್ಕಿ ಹಾಕಿ ಹೋಗಿದ್ದಾರೆ. ನಾವ್ ಹಿಂಗ್ ಸುಮ್ಮನೆ ಇದ್ರೆ ಊರ್ ಬಿಟ್ಟು ಹೋಗಿ ಅಂತಾರೆ ಅಷ್ಟೇನೆ. ಈಗಲೇ ಹೋಗಿ ಅವ್ರ ಹತ್ರ ಸರಿಯಾಗಿ ಮಾತಾಡ್ ಬರ್ತೀನಿ. ಏ ಜಾನಕಿ, ನಿಂತ್ಕೊಳ್ಳಮ್ಮ. ಅರೆ ನಡಿ. ಓ, ಈಗ ವಸೂಲಿ ಮಾಡೋದಕ್ಕೆ ಆಳನ್ನು ಕಳ್ಸೋದ್ಬಿಟ್ಟು ನೀವೇ ಬಂದ್ಬಿಟ್ಟಿದ್ದೀರಾ? ನಿಮ್ಮ ದುಡ್ಡು ನಿಮಗೆ ಸಿಕ್ಕಾಯ್ತಲ್ಲ, ಮತ್ತೆ ಯಾಕೆ ಬರಕ್ಕೆ ಹೋದ್ರಿ? ಬಡ್ಡಿ ಏನಾದರೂ ಕೊಡ್ಬೇಕಿತ್ತ ನಾವು? ಏನು ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ದುಡ್ಡೇನೋ ಕೊಟ್ರಿ, ಆದ್ರೆ ಇದನ್ನ ಯಾರಿಗೆ ಕೊಡಬೇಕು ಅಂತ ಯೋಳನೆ ಇಲ್ಲ. ಇನ್ಮೇಲೂ ನಿಮ್ಮ ನಾಟಕನ ನಾನು ನಂಬ್ತೀನಿ ಅಂದ್ಕೊಂಡಿದ್ದೀರಾ? ಮೊದಲು ಸರ, ಆಮೇಲೆ ಅದನ್ನ ವಾಪಸ್ ಕೊಡೋದಕ್ಕೆ ಕಪ್ ಕೊಡೋ ಥರ ಡ್ರಾಮಾ ಮಾಡಿ ಈಗ ದುಡ್ಡು ವಸೂಲಿ ಮಾಡಿಸಿದ್ರಿ. ಸ್ಕೂಲಿಂದನೂ ಕಂಪ್ಯೂಟರ್ ಎತ್ತಂಗೆ ಮಾಡಿಸಿದ್ರಿ. ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ರಾಮವ್ರೆ, ನಾವು ಬಡವರು, ಆದರೆ ಇನ್ನೊಬ್ರಿಗೆ ಮೋಸ ಮಾಡಿ ಬದುಕೋ ಉದ್ದೇಶ ನಮಗಿಲ್ಲ. ನಿಮ್ಮ ದುಡ್ಡು ನಿಮಗೆ ಕೊಟ್ಟಾಯ್ತಲ್ಲ, ನಮ್ಮನ್ನು ಬಿಟ್ಬಿಡಿ ದಯವಿಟ್ಟು. ಕೈ ಮುಗಿದು ಕೇಳ್ಕೊತೀನಿ. ರೀ, ನೀವ್ಯಾಕ್ರಿ ಇವ್ನಿಗೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ? ತಮ್ಮ ದುಡ್ಡು ತಲುಪಿದ ಮೇಲೂ ತನ್ನ ಅಳಿಯ ಅಣ್ಣ ಕಳಿಸಿದ್ನಲ್ಲ ವಸೂಲಿಗೆ ಅಂತ, ಇಂಥವನ ಹತ್ರ ನಮ್ಗೇನ್ರಿ ಮಾತು? ನೀವೇನು ಹೇಳ್ತಿದ್ದೀರಾ? ನಾನು ಯಾರನ್ನೂ ಕಳಿಸಿಲ್ಲ. ಓ, ಹಾಗಾದ್ರೆ ನಮ್ಮ ಮನೆಗೆ ಬಂದವನ್ಗೆ ಕನ್ಸು ಬಿದ್ದಿತ್ತ ಕಬ್ಬಿನ ದುಡ್ಡು ವಸೂಲಿ ಮಾಡಬೇಕು ಅಂತ? ಹೆಂಗಿದ್ದ ಅವನು? ಸಾಕು ಸುಮ್ಮನೆ ರೀ, ಏನೋ ಗೊತ್ತಿಲ್ಲದಿರೋ ತರ ನಾಟಕ. ಹೆಂಗಿದ್ದ ಅವನು? ಅವನು ಗಡ್ಡ ಬಿಟ್ಕೊಂಡು ತುಂಬಾ ಭಯಂಕರವಾಗಿ ರೌಡಿ ತರ, ಅಲ್ಲಲ್ಲ ರಾಕ್ಷಸನ್ ತರ ಇದ್ದ.
ಮನೆಯಾಗೆ ಈ ರಾಮನ್ ಮಾತ್ ಮೀರಿ ಯಾವನೊಬ್ಬನ ಬಂದು ಈ ಮನ್ಯಾಗ ಧಮಕಿ ಹಾಕಕ್ಕಿಲ್ಲ. ಇದು ಆಂಜನಪ್ಪನ ಮೇಲೆ ಆಣೆ. जय हनुमान ज्ञान गुण सागर जय कपीस तिहु लोक उजागर राम दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी. ನಮಸ್ಕಾರ ರಾಮಣ್ಣ. ಏನ್ ರಾಮಣ್ಣ ನಮಸ್ಕಾರ ಮಾಡಿದ್ರು ಇಷ್ಟು ಕೋಪದಲ್ಲಿ ಹೋಗ್ತಾವ್ರೆ? ಯಾರಿಗೇನ್ ಕಾದಿತ್ತು ಏನೋ? ನೀನು ಶಿವಪ್ಪ ಜೊತೆ ಇರ್ತಿದ್ದಾನಲ್ವೇನ್ಲ? ಶಿವಪ್ಪನ? ಯಾವ ಶಿವಪ್ಪ ರಮಣ? ನನಗೆ ಗೊತ್ತಿಲ್ಲ. ಯಾಕಣ್ಣ ಸುಳ್ಳು ಹೇಳಿದೆ? ನಿಂಕಿರ್ಲ ಲೈ ಎಲ್ಲ ಶಿವಪ್ಪ? ನಂಗೆ ಗೊತ್ತಿಲ್ಲ ರಮಣ. ಹೇಳ್ತೀನಿ ರಮಣ, ದೊಡ್ಡ ಮನೆಯಾಗ ಅವನೇ ಇವಾಗ ತಾನೇ ಹೊಂಟ. ನಾನು ಬಿಟ್ಬಿಡು ರಮಣ. ರಾಮಣ್ಣ ನಿನ್ಗೋಸ್ಕರ ಹುಡ್ತಾನೆ, ಹೊರಟೋಗ್ಬಿಡು. ಹಲೋ. जय हनुमान ज्ञान गुण सागर जय कपीस तिहु लोक उजागर राम दूत अतुलित बल धामा